ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ಬುಧನ ಮಕ್ಕಳೇ, ನಿಮಗೆ ನನ್ನ ನಮಸ್ಕಾರ. ಇವತ್ತಿನ ವಿಡಿಯೋ ಬರೀ ಮಿಥುನ ರಾಶಿಯವರಿಗೆ ಮಾತ್ರ. ಮೇ 8ರಿಂದ 2026 ಮೇ 8ರಿಂದ ಶುರುವಾಗುವ 7 ದಿನಗಳು ನಿಮ್ಮ ಬುದ್ಧಿಗೆ, ನಿಮ್ಮ ಮಾತಿಗೆ, ನಿಮ್ಮ ಕೈ ಬರಹಕ್ಕೆ ಕೋಟಿ ರೂಪಾಯಿ ಬೆಲೆ ಬರುವ ಕಾಲ. ಹೌದು ಫ್ರೆಂಡ್ಸ್, ಇದನ್ನು ಸುಳ್ಳು ಅಂತ ತಿಳಿದುಕೊಂಡರೆ ನಿಮ್ಮ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟನ್ನು ಮಿಸ್ ಆಗುತ್ತೆ. ಯಾಕೆಂದರೆ ಇಂಥ ಗ್ರಹಗಳ ಕಾಂಬಿನೇಷನ್ ಮತ್ತೆ ಬರೋದು 14 ವರ್ಷಗಳ ನಂತರ. ಈ 7 ದಿನದಲ್ಲಿ ನಿಮ್ಮ ಫೋನ್ಗೆ ಬರುವ ಒಂದು ಮೆಸೇಜ್ ನಿಮ್ಮ ಬದುಕನ್ನೇ 180 ಡಿಗ್ರಿ ತಿರುಗಿಸುತ್ತೆ. ಫ್ರೆಂಡ್ಸ್, ಮೊದಲು ಗ್ರಹ ಸ್ಥಿತಿ ನೋಡೋಣ. ನಿಮ್ಮ ರಾಶಿ ಅಧಿಪತಿ ಬುಧ ಈಗ ನಿಮ್ಮ ರಾಶಿಯಲ್ಲೇ ಅಂದರೆ ಮಿಥುನದಲ್ಲೇ ಇದ್ದಾನೆ. ಜೊತೆಗೆ ದೇವಗುರು ಬೃಹಸ್ಪತಿ ಕೂಡ ಮಿಥುನದಲ್ಲೇ ಇದ್ದಾನೆ. ಇದಕ್ಕೆ ಹಂಸಯೋಗ ಅಂತ ಕರೀತಾರೆ. ಜೊತೆಗೆ ಸೂರ್ಯ ಮೇಷದಲ್ಲಿ ಅಂದರೆ ನಿಮ್ಮ 11ನೇ ಲಾಭ ಸ್ಥಾನದಲ್ಲಿ ಇದ್ದಾನೆ. ಶುಕ್ರ 11ರಲ್ಲೇ ಇದ್ದಾನೆ. ಮಂಗಳ ಕೂಡ ಮಿಥುನದಲ್ಲೇ ಇದ್ದಾನೆ. ಇದರ ಅರ್ಥ ಏನು ಗೊತ್ತಾ? ನಿಮ್ಮ 1ನೇ 11ನೇ 2 ಕೂಡ ಫುಲ್ಲು ಆ್ಯಕ್ಟಿವ್. 1ನೇ ಮನೆ ಮತ್ತು 11ನೇ ಮನೆ ಫುಲ್ಲು ಕೂಡ ಆ್ಯಕ್ಟಿವ್ ಆಗಿರುತ್ತೆ. ನೀವು ಏನು ಮಾತಾಡ್ತಿರೋ ಅದು ಚಿನ್ನ ಆಗುತ್ತೆ. ನೀವು ಯಾರಿಗೆ ಕಾಲ್ ಮಾಡ್ತಿರೋ ಅವನು ನಿಮ್ಮ ಕ್ಲೈಂಟ್ ಆಗ್ತಾನೆ. ನೀವು ಏನು ಟೈಪ್ ಮಾಡ್ತಿರೋ ಅದು ವೈರಲ್ ಆಗುತ್ತೆ. ಶನಿ ಮೀನದಲ್ಲಿ ನಿಮ್ಮ 10ನೇ ಕರ್ಮಸ್ಥಾನದಲ್ಲಿ ಇದ್ದಾನೆ. ಕಳೆದ 2 ವರ್ಷದಿಂದ ಕೆಲಸದಲ್ಲಿ ಟೆನ್ಷನ್, ಬಾಸ್, ಕಚೇರಿ, ಕಿರಿಕಿರಿ, ಹೆಸರು ಕೆಡುವ ಭಯ ಇತ್ತು. ಆದರೆ ಈಗ ಶನಿ ನಿಮಗೆ ಕರ್ಮಫಲ ಕೊಡಲು ಬಂದಿದ್ದಾನೆ. ಮುಂದಿನ 7 ದಿನದಲ್ಲಿ ನಿಮಗೆ 4 ದೊಡ್ಡ ಯೋಗ ಅನ್ನೋದು ಬರ್ತಾ ಇದೆ. ಮೊದಲನೆಯದು ಭದ್ರಯೋಗ. ಬುಧ ಸ್ವಂತ ರಾಶಿಯಲ್ಲಿ ಬಲ ಆಗಿರೋದ್ರಿಂದ ಬರಹಗಾರರು, ಟೀಚರ್, ಯೂಟ್ಯೂಬರ್ಸ್, ಮಾರ್ಕೆಟಿಂಗ್, ಸೇಲ್ಸ್ ಇರುವವರಿಗೆ ಹಣದ ಸುರಿಮಳೆ. 2ನೇದು ಹಂಸಯೋಗ. ಗುರು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಜ್ಞಾನ, ಗೌರವ, ದೊಡ್ಡ ಜನರ ಸಂಪರ್ಕ ಸಿಗುತ್ತೆ. 3ನೇದು ಧನಯೋಗ. 2ನೇ ಮನೆಯ ಅಧಿಪತಿ ಚಂದ್ರ ಬಲವಾಗಿದ್ದು ಕುಟುಂಬದಿಂದ ಆಸ್ತಿ ಬರುತ್ತೆ. 4ನೇದು ಲಾಭ ಯೋಗ. ಸೂರ್ಯ ಶುಕ್ರ 11ನೇ ಮನೆಯಲ್ಲಿ ಇರೋದರಿಂದ ಸರ್ಕಾರದಿಂದ, ದೊಡ್ಡ ಕಂಪನಿಯಿಂದ, ಹಿರಿಯ ಸ್ನೇಹಿತರಿಂದ ಲಾಭ. ಆದರೆ ಫ್ರೆಂಡ್ಸ್, 3 ದೊಡ್ಡ ಎಚ್ಚರಿಕೆ ಇದೆ. ಮೊದಲನೆಯದು ನಿಮ್ಮ ನಾಲಿಗೆ. ಮಿಥುನ ರಾಶಿಯವರಿಗೆ ಮಾತೆ ಮಂತ್ರ, ಮಾತೆ ಶಾಪ. ಈ 7 ದಿನ ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತನಾಡಬೇಡಿ, ಗಾಸಿಪ್ ಮಾಡಬೇಡಿ. ಮಾಡಿದರೆ ಬುಧ ಕೆಟ್ಟು ಹೋಗಿ ಸಿಕ್ಕ ಯೋಗಗಳೆಲ್ಲ ಕೂಡ ನಾಶ ಆಗುತ್ತೆ. 2ನೇದು ನಿಮ್ಮ ಗಮನ. ಮಿಥುನ ರಾಶಿಯವರ ಮನಸ್ಸು ಕೋತಿಯಂತೆ. 10 ಕೆಲಸ ಒಟ್ಟಿಗೆ ಶುರು ಮಾಡಿ ಯಾವುದೂ ಮುಗಿಸಲ್ಲ. ಈ 7 ದಿನ ಒಂದೇ ಕೆಲಸ, ಒಂದೇ ಗುರಿ ಇಟ್ಕೊಳ್ಳಿ. 3ನೇದು ನಿಮ್ಮ ದ್ವಿಮುಖ ಸ್ನೇಹಿತರು. ಯಾರ ಹೆಸರು CJKPRS ಅಕ್ಷರದಿಂದ ಶುರುವಾಗುತ್ತೋ ಅವರು ನಿಮ್ಮ ಮುಂದೆ ಹೊಗಳಿ ಹಿಂದೆ ತೆಗೆಳ್ತಾರೆ. ನಿಮ್ಮ ಐಡಿಯಾ ಕದ್ದು ತಮ್ಮ ಹೆಸರು ಹಾಕ್ಕೊಂಡ್ಬಿಡ್ತಾರೆ. ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಈಗ ಹೇಳ್ತೀನಿ ಕೇಳಿ. ಮೇ 8ರಿಂದ ದಿನ ಆಗುತ್ತೆ. ನಿಮಗೆ ಏನಾಗುತ್ತೆ ಗೊತ್ತಾ? ಮೊದಲ ದಿನ ನಿಮಗೆ ಒಂದು ಇಮೇಲ್ ಅಥವಾ ವಾಟ್ಸಪ್ ಮೆಸೇಜ್ ಬರುತ್ತೆ. ಅದು ಇಂಟರ್ವ್ಯೂ ಕಾಲ್ ಅಥವಾ ಯೂಟ್ಯೂಬ್ ಕೊಲಾಬ್ರೇಷನ್ ಆಗಿರ್ಬೋದು, ಅಥವಾ ಒಂದು ಇಮೇಲ್ ಅಥವಾ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ. ಅದು ಇಂಟರ್ವ್ಯೂ ಕಾಲ್ ಏನಾದರೂ ಒಂದು ಆಗಿರ್ಬೋದು. ನಿಮಗೆ ಹೊಸ ಕ್ಲೈಂಟ್ ಆಗಿರುತ್ತೆ. ಹೌದು ಅಂತಾನೆ. 2ನೇ ದಿನ ನಿಮ್ಮ ಸಹೋದರ ಅಥವಾ ಸಹೋದರಿ ಅಥವಾ ನೆರೆಹೊರೆಯವರು ನಿಮಗೆ ಒಂದು ಸಹಾಯ ಮಾಡ್ತಾರೆ. ಅದೇ ನಿಮ್ಮ ದೊಡ್ಡ ಬ್ರೇಕ್. 3ನೇ ದಿನ ನೀವು ಪ್ರಯಾಣ ಮಾಡ್ತೀರ. ಅದು ಸಣ್ಣ ಟ್ರಿಪ್ ಆದರೂ ಕೂಡ ದೊಡ್ಡ ಡೀಲ್ ಕುದುರಿಸುತ್ತೆ. ಹಸಿರು ಬಣ್ಣದ ವಸ್ತು ಅಥವಾ ವಾಹನ ನಿಮ್ಮ ಅದೃಷ್ಟ. 4ನೇ ದಿನ ನಿಮ್ಮ ಹಳೆ ವಿಡಿಯೋ, ಹಳೆ ಪೋಸ್ಟ್, ಹಳೆ ರೆಸ್ಯೂಮ್ ವೈರಲ್ ಆಗುತ್ತೆ. 5ನೇ ದಿನ ಸರ್ಕಾರಿ ಕೆಲಸ ಅಥವಾ ಪೊಲೀಸ್ ಅಥವಾ ಕೋರ್ಟ್ ಸಂಬಂಧಿತ ಒಳ್ಳೆ ಸುದ್ದಿ ನಿಮಗೆ ಬರುತ್ತೆ. 6ನೇ ದಿನ ನೀವು ಒಂದು ಕಾಂಟ್ರಾಕ್ಟ್ಗೆ ಸಹಿ ಹಾಕ್ತೀರಾ. 6 ತಿಂಗಳ ದುಡ್ಡು ಒಂದೇ ಸಲ ಬರುತ್ತೆ. 7ನೇ ದಿನ ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಗೆ ಹುಲ್ಲು ಕೊಟ್ಟ ತಕ್ಷಣ ನಿಮ್ಮ ಎಲ್ಲ ವಿಘ್ನಗಳು ಕೂಡ ಮಾಯ ಆಗುತ್ತೆ. ಫ್ರೆಂಡ್ಸ್, ಈ ರಾಜಯೋಗ ಪಕ್ಕ ವರ್ಕ್ ಆಗಬೇಕಂದ್ರೆ 3 ಪರಿಹಾರ ಮಾಡಿ. ಮೊದಲನೇದು, ಪ್ರತಿ ದಿನ ಬೆಳಿಗ್ಗೆ ಬುಧ ಹೊರೆಯಲ್ಲಿ ಅಂದರೆ 7ರಿಂದ 8 ಗಂಟೆ ಒಳಗೆ ಹೆಸರು ಕಾಳು ನೆನೆಸಿದ ನೀರು ಕುಡಿರಿ. ಓಂ ರಾಂ ರೀಂ ರಹುಂ ಸಹ ಬುಧಾಯ ನಮಃ 108 ಸಲ ಹೇಳಿ. 2ನೇದು, ಬುಧವಾರ ಹಿಜ್ರಾ ಅವರಿಗೆ ಸಣ್ಣ ಮಕ್ಕಳಿಗೆ ಹಸಿರು ಬಳೆ, ಪೆನ್ನು, ಪುಸ್ತಕ ದಾನ ಮಾಡಿ.
ಮೂರನೆಯದು, ಈ 7 ದಿನ ಸುಳ್ಳು ಹೇಳಬೇಡಿ, ಕೊಟ್ಟ ಮಾತು ತಪ್ಪಿಡಿ. ಬುಧ ಮಾತಿನ ಕಾರಕ. ಸುಳ್ಳು ಹೇಳಿದರೆ ಬುಧ ನಿಮ್ಮ ನಾಲಿಗೆ ಕಟ್ಟಿ ಹಾಕ್ತಾನೆ. ಕೊನೆಯದಾಗಿ ಒಂದು ಕಹಿ ಸತ್ಯ. ಮಿಥುನ ರಾಶಿಯವರೇ, ಕಳೆದ 5 ವರ್ಷ ನೀವು ಎಲ್ಲರನ್ನ ನಗಿಸಿದ್ರಿ, ಆದರೆ ರಾತ್ರಿ ಒಬ್ಬರೇ ಹತ್ತಿದ್ದೀರಿ. ನಿಮ್ಮ ಟ್ಯಾಲೆಂಟ್ಗೆ ಬೆಲೆ ಸಿಗಲಿಲ್ಲ. ನಿಮ್ಮ ಐಡಿಯಾ ಬೇರೆಯವರು ಕದ್ರು, ನಿಮ್ಮನ್ನು ಡಬಲ್ ಮೈಂಡ್ ಅಂದರು. ಆದರೆ ಫ್ರೆಂಡ್ಸ್, ಬುಧ ದೇವರು ನಿಮ್ಮ ಪ್ರತಿ ಕಣ್ಣೀರಿನ ಬೆಲೆ ನೋಟ್ ಮಾಡಿದ್ದಾರೆ. ಈಗ ಅವನು ನಿಮ್ಮ ರಾಶಿಗೆ ಬಂದು, ಇನ್ಮೇಲೆ ನೀನು ಅಳುವವನು ಅಲ್ಲ ಆಳುವವನು ಅಂತ ಪಟ್ಟ ಕೊಟ್ಟೋದಕ್ಕೆ ಬಂದಿದ್ದಾರೆ. ಆದರೆ ನೀವು ನಿಮ್ಮ ಮೇಲಿನ ನಂಬಿಕೆ ಕಳೆದುಕೊಳ್ಳಬಾರದು. ಈ ವಿಡಿಯೋನ ನಿಮ್ಮ ಎಲ್ಲ ಮಿಥುನ ರಾಶಿಯವರಿಗೆ ಕೂಡ ಶೇರ್ ಮಾಡಿ. ಕಮೆಂಟಲ್ಲಿ ಓಂ ಗಂ ಗಣಪತಿಯೇ ನಮಃ ಅಂತ 3 ಸಲ ಬರೀರಿ. ನಿಮ್ಮ ಮನಸ್ಸಿನ ಆಸೆಯಲ್ಲಿ ಮುಂದಿನ 7 ದಿನ ನಿಮ್ಮ ಮಾತೆ ಮಂತ್ರ, ನಿಮ್ಮ ಬರಹವೇ ಎಲ್ಲವೂ ಕೂಡ ಆಗಿರುತ್ತೆ. ಭಯ ಬಿಡಿ, ಬುಧನ ಮಗ ನೀವು, ಗೆದ್ದು ಬರ್ತೀರಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.